ರೇವಣ್ಣಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮತ್ತೊಬ್ಬ ಸಂತ್ರಸ್ತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರನ್ನ ಕೊಟ್ಟಿರೋದು ನೋಡಿ. ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮತ್ತೊಬ್ಬ ಸಂತ್ರಸ್ತೆ ಹೋಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿನ್ನೆ ಪ್ರಜ್ವಲ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಒಬ್ಬ ಮಹಿಳೆ. SITಗೆ ದೂರನ್ನ ಸಲ್ಲಿಸಿದ್ದಾರೆ ಮತ್ತೊಬ್ಬ ಸಂತ್ರಸ್ತೆ. ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ನಾವು ಪರಿಗಣಿಸಿದ್ದೇವೆ. ಇದುವರೆಗೂ ಕೂಡ ಇಬ್ಬರು ಸಂತ್ರಸ್ತೆಯರು ದೂರನ್ನ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಮಾಹಿತಿಯನ್ನ ಕೊಟ್ಟಿರೋದು. ಎಸ್ ಪರಮೇಶ್ವರ್ ಅವರೇ, ನೀವು ಹೇಳಿದೀರಾ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತ. ನಾವು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. SITಗೆ ಕೊಟ್ಟಿದ್ದೀರಾ. ಆದ್ರೆ SIT ತನಿಖೆ ಯಾವ ರೀತಿ ನಡೀತಾ ಇದೆ? 4 ದಿನ ಆಗಿದೆ SIT ತನಿಖೆಗೆ ಕೊಟ್ಟು. ನಾವು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇನ್ನೂ ಕೂಡ ಸ್ಥಳ ಮಹಜರನ್ನ ಮಾಡಿಲ್ಲ ನೀವು. ಅಲ್ಲಿ ಸಾಕ್ಷ್ಯಗಳನ್ನ ನಾಶ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಇದರ ಬಗ್ಗೆ ಮೊದಲು ಗಮನವನ್ನ ಕೊಡಿ. ಕಲಬುರಗಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಮಾಹಿತಿಯನ್ನ ಕೊಟ್ಟಿರೋದು ಇವತ್ತು. ಈ ಪ್ರಕರಣವನ್ನ ನಾವು ಬಹಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಆಲ್ರೆಡಿ ಇಬ್ರು ಸಂತ್ರಸ್ತೆಯರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ನಿನ್ನೆ ಮತ್ತೊಬ್ಬ ಸಂತ್ರಸ್ತ ಮಹಿಳೆ ಬಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವತ್ತು ಪರಮೇಶ್ವರ್ ಅವರು. ಆದ್ರೆ ಎಲ್ಲೋ ಒಂದು ಕಡೆ ಈ ಪ್ರಕರಣ ಹಾದಿ ತಪ್ಪದ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ಎಷ್ಟೋ ಹೆಣ್ಣು ಮಕ್ಕಳ ಒಂದು ರೀತಿಯಲ್ಲಿ ಹೆಣ್ಣು ಮಕ್ಕಳ ತಲೆ ತಗ್ಗಿಸಿ ನಡೆಯುವಂತಹ ಕೆಲಸ ಆಗಿರೋದು. ಯಾಕಂದ್ರೆ ಇಲ್ಲಿ ಪ್ರಜ್ವಲ್ ಎಲ್ಲೋ ಒಂದು ಕಡೆ ಸೇಫ್ ಆಗ್ತಾ ಇದ್ದಾನೆ. ಆದ್ರೆ ಹೆಣ್ಣು ಮಕ್ಕಳು ನಾವು ಹೆಂಗಪ್ಪ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಜನ ಸಂತ್ರಸ್ತೆಯರು ಬಂದು ದೂರನ್ನ ಕೊಡ್ತಾ ಇದ್ದಾರೆ. ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದೀವಿ ಅಂತಲೂ ಕೂಡ ಪರಮೇಶ್ವರ್ ಅವರು ಹೇಳಿರೋದ್ರಿಂದ ಗೃಹ ಸಚಿವರು ಯಾವುದೇ ಕಾರಣಕ್ಕೂ ಕೂಡ ಸಾಕ್ಷ್ಯಗಳು ನಾಶ ಆಗದ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತವರು ಈಗಾಗಲೇ ಬಹಳಷ್ಟು ಸಾಕ್ಷ್ಯಗಳನ್ನ ನಾಶ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಆ ವಿಡಿಯೋಗಳನ್ನ ನೋಡಿ, ಆ ವಿಡಿಯೋದಲ್ಲಿರುವಂತಹ ಸ್ಥಳಗಳನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ SIT ಅಧಿಕಾರಿಗಳು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಬೇಕಾಗಿದೆ.